ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ಎಲ್ರಿಗೂ ಕೂಡ ಮಲೆನಾಡು ಲೋಕಲ್ ಲಾಗ್ಸ್ ಚಾನಲ್‌ಗೆ ಸ್ವಾಗತ ಮಾಡ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಮಲೆನಾಡು ಲೋಕಲ್ ಲಾಗ್ಸ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂತಹ ಬೆಲ್ ಐಕಾನ್ ಒತ್ತಿ ನಾನು ಹಾಕುವಂತಹ ವಿಡಿಯೋಸ್‌ನ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅವಾಗ ನೀವು ಆರಾಮಾಗಿ ನನ್ನ ವಿಡಿಯೋಸ್‌ನ ನೋಡಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಡಿಕೆ ತೋಟನ ಕಾಲಿಗೆ ಎಳೆದು ಅದನ್ನ ಮುಚ್ಚೋದ್ರಿಂದ ಏನೇನು ಲಾಭ ಇರುತ್ತೆ, ನಾವು ಕಾಲಿಗೆನ ಯಾಕೆ ಎಳಿತೀವಿ, ಕಾಲಿಗೆನ ಯಾವ ರೀತಿ ಮುಚ್ಚುತ್ತೀವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ತೋಟಕ್ಕೆ ಹೋಗಿ ನೋಡುವ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಕಾಲಿಗೆನ ಯಾವ ರೀತಿ ಎಳಿತೀವಿ, ಯಾಕೆ ಎಳಿತೀವಿ, ಮಳೆಗಾಲ ಸ್ಟಾರ್ಟಿಂಗಲ್ಲಿ ಅದನ್ನು ಎಳೆಯೋದ್ರಿಂದ ಅಡಿಕೆ ಮರಕ್ಕೆ ಅಥವಾ ಅಡಿಕೆಗೆ ಎಷ್ಟು ಲಾಭ ಆಗುತ್ತೆ, ಅದು ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ಲಾಗಿ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಬನ್ನಿ ನೋಡುವ ತೋಟಕ್ಕೆ ಹೋಗ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ತೋಟಕ್ಕೆ ಹೋಗೋ ದಾರಿ ಎಷ್ಟು ಚೆಂದ ಇದೆ ಅಂತ ಹೇಳಿ ನೋಡಿ. ಹಿಂದ್ಗಡೆಯಿಂದ ಕಾಣಿಸ್ತಾ ಇರ್ಬೋದು ತೋಟಕ್ಕೆ ಹೋಗೋ ದಾರಿ. ಅಂದರೆ ಗಟರ್ ಕೆಳಗೆ ಇಳ್ಕೊಂಡು ಹೋಗ್ಬೇಕಾಗುತ್ತೆ ತೋಟಕ್ಕೆ. ಆಲ್ಮೋಸ್ಟ್ ಮಲೆನಾಡು ಕಡೆಗೆಲ್ಲ ಇದೇ ಥರದ್ದು ಇರುತ್ತೆ ತೋಟಕ್ಕೆ ಹೋಗೋ ದಾರಿ. ರೋಡ್ ಗಿಡೆಲ್ಲ ಬೇರೆ ಕಡೆಯಿಂದ ತಗ್ಸ್ಬೇಕಾಗತ್ತೆ. ನೋಡಿ ಇದು ನಡ್ಕೊಂಡು ಬರುವಂಥ ದಾರಿ ಇದು. ಕಲ್ಲು ಈ ಥರ ಇಟ್ಬಿಟ್ಟು ಸ್ಟೆಪ್ ಮಾಡ್ಕೊಂಡು ಇಳಿಯೋಗಿ ಈಸಿ ಆಗಲಿ ಅಂತ ಈ ಥರ ಮಾಡ್ಕೊಂಡಿದ್ದೀವಿ. ಮಳೆಗಾಲದಲ್ಲಿ ಕಲ್ ಮೇಲೆಲ್ಲ ಫುಲ್ ನೀರು ಬಿದ್ಕೊಂಡು ಜಾರ್ಗುಂಡಿ ಥರ ಆಗಿರುತ್ತೆ. ಈ ಕಲ್ಲೆಲ್ಲ ನಡಿಬೇಕಾದ್ರೆ ಸ್ಲೋ ಆಗಿ ನಡಿಬೇಕಾಗುತ್ತೆ. ಇಲ್ಲಾಂದ್ರೆ ಬಿದ್ಕೊಂಡು ಕೈ ಕಾಲೆಲ್ಲ ಮುರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಮ್ಗೆ ರೂಢಿ ಇದೆ, ನಾವು ಹೇಗೋ ನಡ್ಕೊಂಡು ಬರ್ತೀವಿ. ರೂಢಿ ಇಲ್ಲದವರಲ್ಲಿ ಕಲ್ ಮೇಲೆ ಕಾಲಿಡೋಕ್ಕೆ ಭಯ ಪಡ್ತಾರೆ. ಸೊ ಫೈನಲಿ ನಮ್ಮ ತೋಟನ ಈ ಥರ ಆಗಿದೆ. ಫುಲ್ಲಾಗಿ ಕಾಲಿಗೆನೆಲ್ಲ ಎಳೆದ್ಬಿಟ್ಟು ಮುಚ್ಚಬೇಕಾಗಿದೆ ಇವಾಗ. ಇದು ನಮ್ಮ ತೋಟದ ಮಳೆಗಾಲ ಸ್ಟಾರ್ಟಿಂಗಲ್ಲಿ ಪರಿಸ್ಥಿತಿ ಈ ರೀತಿ ಇದೆ. ಎಲ್ಲ ಹಾಳೆ ಸಾಂಗೆ ಇದನ್ನೆಲ್ಲ ತೆಗೆದ್ಬಿಟ್ಟು ನಾವು ಕಾಲಿಗೆನೆಲ್ಲ ಮುಚ್ಬೋದು. ಅದಕ್ಕಿಂತ ಮುಂಚೆ ಕಾಲಿಗೆನೆಲ್ಲ ಕರೆಕ್ಟಾಗಿ ಎಳಿಬೇಕಾಗತ್ತೆ. ಅಂದರೆ ಮಣ್ಣಿರುತ್ತೆ, ಇರುತ್ತೆ, ಫುಲ್ಲಾಗಿ ಲೆವೆಲ್ ಆದರೆ ನೀರು ಹರಿದು ಹೋಗೋ ಥರ ಆಗಿ ಕಾಲಿಗೆನ ಕರೆಕ್ಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ. ಗುದ್ಲಿಂದ ಎಳಿತಾರೆ. ಅದನ್ನು ಹೇಗೆ ಎಳಿತಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ. ಕಾಲಿಗೆಯಲ್ಲಿ ಮಳೆಗಾಲದಲ್ಲಿ ಮಳೆ ಬಂದಾಗಲ ಅಥವಾ ನಾರ್ಮಲ್ ಆಗಿ ಕಾಲಿಗೆಲ್ಲ ನೀರು ಆಲ್ರೆಡಿ ಜರಿ ಮೂಲಕ ಅಂತಂದ್ರೆ ವರ್ತೆ ಇರುತ್ತಲ್ಲ, ಅದರಿಂದ ಕಾಲಿಗೆ ಒಂದೊಂದು ತೋಟಕ್ಕೆ ಬಂದಿರುತ್ತೆ. ನಮ್ಮ ತೋಟಕ್ಕೂ 2-3 ಕಾಲಿಗೆಗೆ ವರ್ತೆ ಬರುತ್ತೆ. ಅದನ್ನು ಎಲ್ಲೂ ಕೂಡ ನೀರು ಸ್ಟಾಕ್ ಆಗದೆ ಇರುವಂಥದ್ದು ಕಾಲಿಗೆಲ್ಲಿ ಕರೆಕ್ಟಾಗಿ ಎಳಿಬೇಕಾಗುತ್ತೆ. ನೀರನ್ನು ಹರಿದು ಹೋಗ್ತಾ ಇರಬೇಕು. ಅಲ್ಲೇ ನಿಂತ್ಕೊಂಡ್ರೆ ಅಡಿಕೆ ಮರದ ಬೇರು ಇರುತ್ತಲ್ಲ, ಅದನ್ನು ನೀರು ಹಿಡ್ಕೊಳ್ಳುವಷ್ಟು ಶಕ್ತಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹೀರ್ಕೊಳ್ಳುತ್ತೆ. ಜಾಸ್ತಿ ನೀರು ಹಾಕ್ಬಿಟ್ರೆ ಮೇಲ್ಗಡೆಯಿಂದ ಅಡಿಕೆ ಉದುರತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕರೆಕ್ಟಾಗಿ ಕಾಲಿಗೆ ಎಳೆಯೋದ್ರಿಂದ ಅದಕ್ಕೆ ಅಷ್ಟೊಂದು ಉದುರೋದಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡಿ. ಈ ಕಾಲಿಗೆಲ್ಲ ಮಳೆಗಾಲದಲ್ಲಿ ತುಂಬ ನೀರು ಹರಿಯೋದ್ರಿಂದ ತುಂಬ ಮಣ್ಣು ಬಿದ್ದಿರೋದು ನೋಡ್ಬೋದು. ಎಷ್ಟು ಮಣ್ಣು ತೆಗಿತಿದ್ದಾರೆ ಅಂತ ಹೇಳಿ ನಮ್ಮಪ್ಪ. ಈ ಥರ ಮಾಡಿ ಎಳೆದ್ರೆ ಕಾಲಿಗೆನ ಕ್ಲೀನಾಗಿ ಎಳೆಯೋದ್ರಿಂದ ನೀರು ಕರೆಕ್ಟಾಗಿ ಹರಿದೋಗುತ್ತೆ. ಅಷ್ಟೆಲ್ಲ ಅಡಿಕೆ ಮರಕ್ಕೆಲ್ಲ ಬೇರಿಗೆಲ್ಲ ನೀರಿನ ಹೆಚ್ಚಾಗಿ ಅದ್ರದ್ದು ಅಡಿಕೆನ ಉದುರೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಮೇಲ್ಗಡೆಯಿಂದ ಇಲ್ಲೆಲ್ಲ ಹೊರತೆ ಬರುತ್ತೆ ಫುಲ್ ಆಗಿ. ಅಂದರೆ ಕಾಲಿಗೆ ಫುಲ್ ಯಾವಾಗಲೂ ನೀರು ಹರಿತಾನೆ ಇರುತ್ತೆ. ಅದನ್ನು ಹರಿಯೋಕ್ಕೆ ಬಿಡಬೇಕು. ಅಲ್ಲೇ ನಿಂತು ಸ್ಟಾಕ್ ಆಗಿ ನೀರು ಅಥವಾ ಅಲ್ಲೇ ಹೆಂಗೋ ಥರ ಆಗಿಬಿಟ್ರೆ ಕೊಳೆ ರೋಗ ಅಥವಾ ತುಂಬ ರೋಗಗಳು ಬರುತ್ತೆ. ಅಂದರೆ ಅಡಿಕೆನ ತುಂಬ ಉದುರುತ್ತೆ. ಆ ಥರ ಆಗೋದು ತುಂಬ ಚಾನ್ಸಸ್ ಇರುತ್ತೆ. ಅದರಿಂದ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಈ ಥರ ಮಾಡಿ ಕರೆಕ್ಟಾಗಿ ಕಾಲಿಗೆನ ಎಳಿಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಫಸ್ಟಿಂದ ಲಾಸ್ಟ್ ತನಕ ಈ ಥರ ಮಾಡಿ ಕ್ಲೀನಾಗಿ ಎಳೆದ್ಬಿಟ್ಟಿದ್ದಾರೆ. ಆದ ತಕ್ಷಣ ಕಾಲಿಗೆನ ಮುಚ್ಚಿತೀವಿ. ಯಾಕೆಂದರೆ ಮಳೆ ಹನಿಯಿಂದ ಕಾಲಿಗೆನೆಲ್ಲ ಕೊರೆದೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಮುಚ್ಚಬೇಕಾಗತ್ತೆ. ಕಾಲಿಗೆನ ಹೇಗೆ ಮುಚ್ಚಿತೀವಿ ಮತ್ತು ಯಾವ ರೀತಿ ಮಾಡಿ ಮುಚ್ಚಿತೀವಿ ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಈ ತೋಟಕ್ಕೆ ನಮ್ಮ ಅಪ್ಪ ಆಲ್ರೆಡಿ ಕಾಲಿಗೆ ಎಳೆದು ಮುಗಿಸಿಲ್ಲ, ಈಗ ಎಳಿತಾ ಇದ್ದಾರೆ. ಮತ್ತೊಂದು ತೋಟದಲ್ಲಿ ಅಪ್ಪ ಫುಲ್ಲಾಗಿ ಕಾಲಿಗೆ ಎಳೆದ್ಬಿಟ್ಟು ಈ ತೋಟಕ್ಕೆ ಬಂದಿತ್ತು. ಆ ತೋಟಕ್ಕೆ ಹೋಗ್ಬಿಟ್ಟು ಹೇಗೆ ಮುಚ್ಚುತ್ತಾರೆ ಅಂತ ಹೇಳಿ ನೋಡುವ. ಅಂದ್ರೆ ಅಮ್ಮ ಹೋಗಿದ್ದಾರೆ ಆಲ್ರೆಡಿ. ಇವಾಗ ನಾನು ಇಲ್ಲಿ ಅಪ್ಪನ ಕಾಲಿಗೆ ಎಳೆಯೋದು ಹೇಗೆ ಅಂತ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಿಂತ್ಕೊಂಡಿದ್ದಾಗಿತ್ತು. ಸೊ ಈ ತೋಟಕ್ಕೆ ಬಂದಿದ್ವಿ. ನಮ್ಮಮ್ಮ ಆಲ್ರೆಡಿ ಮುಚ್ಚುತ್ತಾ ಇದ್ದಾರೆ. ಸೊ ಈ ತೋಟ ಸ್ವಲ್ಪ 40 ವರ್ಷ ಆಗಿದೆ ಈ ತೋಟಕ್ಕೆ. ಅಂತಂದರೆ ತುಂಬ ಬೇಗ ಮುಂಚೆ ಹಾಕಿರೋದು. ನಮ್ಮ ಅಜ್ಜನ ಕಾಲದ ತೋಟದಿಂದನೇ ಹಾಕಿರುವಂಥ ತೋಟ ಇದು. ಈ ತೋಟಕ್ಕೆ ಫಸ್ಟ್ ನೆಟ್ಟಿರೋ ಅಡಿಕೆ ಮರಗಳೆಲ್ಲ ಆಲ್ಮೋಸ್ಟ್ ಎಲ್ಲನೂ ಕೂಡ ಮುರಿದೋಗ್ಬಿಟ್ಟಿದ್ದಾವೆ. 2ನೇ ಸತಿ ನೆಟ್ಟಿರೋದನ್ನು ಕೂಡ ತುಂಬ ಹೈಟ್ ಹೋಗಿದೆ. ಅಂತಂದ್ರೆ ಅಷ್ಟು ವರ್ಷ ಆಗಿದ ತಕ್ಷಣ ಮತ್ತೆ 2ನೇ ನಡೆ ಅಂತೇಳಿ ನೆಡ್ತಾರಲ್ಲ, ಆ ಥರ ಈ ತೋಟಕ್ಕೆ ನೆಟ್ಟಿದ್ದೀವಿ ನಾವು. ಅಂದರೆ ನಾನು ಗೊತ್ತಿರಲಿಲ್ಲ ನೆಟ್ಟಿರೋದು. ಅದಕ್ಕಿಂತ ಮುಂಚೆನೇ ನೆಟ್ಟಿದ್ದಾರೆ. ಅಂದರೆ ತುಂಬ ಹಳೆಯ ತೋಟ ಆಗಿರುತ್ತೆ. ಈ ತೋಟಕ್ಕೆ ನೋಡ್ಬೋದು ಅಪ್ಪ ಆಲ್ರೆಡಿ ಕೆಳಗಿನೆಲ್ಲ ಎಳೆದ್ಬಿಟ್ಟಿದ್ದಾರೆ. ಈ ತೋಟಕ್ಕೆ ಕೆಲಸ ಮಾಡಿಸ್ಬೇಕು ಮುಂದಿನ ವರ್ಷ. ಅದಕ್ಕಾಗಿ ಎಲ್ಲ ಕಾಲಿಗೆನೂ ಕೂಡ ಆ ಕಡೆ ಈ ಕಡೆ ಎಲ್ಲ ಕೊರೆದೋಗ್ಬಿಟ್ಟಿದ್ದಾವೆ ತುಂಬವ. ಈ ತೋಟಕ್ಕೆ ಕೆಲಸ ಮಾಡಿದ ಸುಮಾರು ವರ್ಷಗಳಾಗಿದ್ದರಿಂದ ಕಾಲಿಗೆನೆಲ್ಲ ಆಲ್ಮೋಸ್ಟ್ ತುಂಬ ಕೊರೆದೋಗ್ಬಿಟ್ಟು ಅಡಿಕೆ ಮರದಿಂದ ಕಾಲಿಗೆಗೆ ಜಾಸ್ತಿ ಸ್ಪೇಸೇ ಇಲ್ಲ. ಗೊಬ್ಬರ ಹಾಕಬೇಕಾದ್ರೆ ತುಂಬ ತೊಂದರೆ ಆಗುತ್ತೆ. ಕೆಲಸ ಮಾಡಿಸ್ಬೇಕಂದ್ರೆ ಲಕ್ಷಗಟ್ಟಲೆ ಖರ್ಚು ಮಾಡಬೇಕಾಗತ್ತೆ. ನೋಡ್ಬೋದು ಈ ಥರ ಮಾಡಿ ಕಾಲಿಗೆನ ಕರೆಕ್ಟಾಗಿ ಮುಚ್ಚಬೇಕು. ಇಲ್ಲಾಂತಂದರೆ ಇರೋ ಮಣ್ಣನ್ನು ಕೂಡ ಕೊರೆದೋಗುತ್ತೆ. ಮತ್ತು ನಾವು ಹಾಕಿರುವಂಥ ಗೊಬ್ಬರನೂ ಕೂಡ ಮಳೆ ಬಂದಾಗ ತೇಲ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಥರವಾಗಿ ಮುಚ್ಚುತ್ತೇವೆ ನಾವು. ಮಳೆ ಎಲ್ಲ ಅವಾಗವಾಗ ಬಂದುಬಿಟ್ಟು ಹಾಳೆನೆಲ್ಲ ಸ್ವಲ್ಪ ಕೊಳೆತೋಗ್ಬಿಟ್ಟಿದ್ದಾವೆ. ಸೊಂಗೆ ಫುಲ್ಲಾಗಿ ಕೊಳೆತೋಗ್ಬಿಟ್ಟಿದೆ. ಯಾಕೆಂದರೆ ಮೇ ತಿಂಗಳಿಂದನೇ ಮಳೆಗಾಲ ಸ್ವಲ್ಪ ಅಂದರೆ ಬರೋದು ಬಿಡೋದು ಈ ಥರ ಆಗಿರೋದ್ರಿಂದ ಮಳೆ ಹನಿ ಬಿದ್ದು ಸೊಂಗಿನೆಲ್ಲ ಆಲ್ರೆಡಿ ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಎತ್ತಿ ಇಡೋಕ್ಕೆಲ್ಲ ತುಂಬ ಅಂದರೆ ಕೊಳೆತೋಗಿರೋದ್ರಿಂದ ಎತ್ತಿ ಇಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಯಾಕಂದರೆ ಹಾಲಿನೂ ಕೂಡ ಸ್ವಲ್ಪ ಕೊಳೆತೋಗ್ಬಿಟ್ಟಿದ್ದಾವೆ. ಮತ್ತು ಮುಂಚೆ ಬಿದ್ದಿರೋದೆಲ್ಲ ಕೊಳೆಯುತ್ತೆ ಅಲ್ವಾ. ಇವಾಗ ಬಿದ್ದಿರೋದು ಅಷ್ಟೊಂದು ಕೊಳ್ತಿಲ್ಲ. ಸೊ ಫಸ್ಟಿಗೆಲ್ಲ ಬಿದ್ದಿರೋ ಸೊಂಗಿನೆಲ್ಲ ಸ್ವಲ್ಪ ಕೊಳೆತೋಗಿ ಎತ್ತಿ ಇಡೋಕ್ಕೆ ಸ್ವಲ್ಪ ಇದಾಗ್ತಾಯಿದೆ, ಕಷ್ಟ ಆಗ್ತಾಯಿದೆ. ಅಂತಂದರೆ ಅವು ಬರ್ತಾನೇ ಇಲ್ಲ. ಎಷ್ಟಿಟ್ರೂ ಕೂಡ ಅದು ಅಲ್ಲೇ ತಾಕೊಂಡಿರ್ತದೆ. ಆದರೆ ಕ್ಲೀನಾಗಿ ನಾವು ಮುಚ್ಚಬೇಕಾಗಿರುತ್ತೆ. ನಮ್ಗೆ ಸಾಕಾಗಬೇಕಲ್ಲ ಅಷ್ಟೆಲ್ಲ ಸೊಂಗೆ ಮತ್ತು ಹಾಳೆ. ಅದಕ್ಕಾಗಿ ನಾವು ಅಷ್ಟನ್ನು ಕೂಡ ಎತ್ತಿ ಏನು ವೇಸ್ಟೇಜನ್ನು ಏನೂ ಬಿಡೋದಿಲ್ಲ. ಕರೆಕ್ಟಾಗಿ ಕಾಲಿಗೆನ ಹತ್ರನೇ ತಂದು ಇಡ್ತೀವಿ. ದರಕ್ಕೆ ಹಾಕಿರೋದ್ರಿಂದ
ಸ್ವಲ್ಪ ಈಸಿ ಆಗುತ್ತೆ. ಅಂದರೆ ಮಧ್ಯದಲ್ಲಿ ತೋಟದಲ್ಲಿ ಕಳೆ ಏನೂ ಬರೋದಿಲ್ಲ. ಇರುವಷ್ಟು ಸಾಂಗೆ ಮತ್ತು ಹಾಳೆನೆಲ್ಲನೂ ಕೂಡ ಕಾಲಿಗೆಗೆ ಹಾಕಿಬಿಟ್ಟು ಕರೆಕ್ಟಾಗಿ ಕಾಲಿಗೆನ ಮುಚ್ಕೊತೀವಿ ನಾವು. ಕಾಲಿಗೆ ಮುಚ್ಚುತ್ತಿರ್ಬೇಕಾದ್ರೆ ಕಾಳುಮೆಣಸಿನ ಬಳ್ಳಿ ಹೋದ ವರ್ಷ ನೆಟ್ಟಿರೋದು ಎಲ್ಲ ಇರುತ್ತಲ್ವ, ಅದಕ್ಕೆ ಹಾಗೆ ಕಟ್ಟಾಗಿ ಬಿಡುವ ಅಂತೇಳಿ ಹಾಕ್ತಾ ಇದ್ದೀವಿ. ನೆಕ್ಸ್ಟು ಅಂತಂದರೆ ಎಲ್ಲ ತೋಟದ ಎಲ್ಲ ಕಾಲಿಗೆ ಮುಚ್ಚಿ ಬರೋ ತನಕ ಕಾಳುಮೆಣಸಿನ ಬಳ್ಳಿ ಬೇಕು ಹೋಗಿ ಮತ್ತು ಮುರಿದೋಗ್ಬಿಟ್ರೆ ಇದಾಗತ್ತೆ ಅಂತ ಹೇಳ್ಬಿಟ್ಟು ಕಾಲಿಗೆ ಮುಚ್ಚುತ್ತಿರ್ಬೇಕಾದ್ರೆ ಅದು ಒಂದು ಎಷ್ಟು ಸ್ವಲ್ಪ ಸ್ವಲ್ಪ ಚಿಗುರು ಬಂದು ಇವಾಗ ಮರ ಹತ್ತುತ್ತಾ ಇದೆಯಲ್ಲ, ಅದನ್ನೆಲ್ಲ ಮಾಡಿ ಬಾಳೆ ಹಾಳೆ ಇರುತ್ತಲ್ವ ಅದರಿಂದನೇ ಕಟ್ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಯಾವಾಗಾದರೂ ತಂದು ಬಳ್ಳಿಯಿಂದ ಕಟ್ ಹಾಕುವ ಅಂತ ಹೇಳ್ಬಿಟ್ಟು ಈ ಕಟ್ ಹಾಕಿಬಿಟ್ರೆ ಮತ್ತು ಬೆಳವಣಿಗೆನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಮಳೆಗಾಲ ಸ್ಟಾರ್ಟಿಂಗಲ್ಲಿ ಎಲ್ಲನೂ ಕೂಡ ನೀರು ಸಿಗತ್ತಲ್ವ, ಅದಕ್ಕಾಗಿ ಬೆಳವಣಿಗೆನೂ ಕೂಡ ಜಾಸ್ತಿ ಇರೋದ್ರಿಂದ ನಮಗೆ ಎಷ್ಟಾಗುತ್ತೋ ಅಷ್ಟಿಗೆ ಇದು ಮಾಡ್ಕೊಂಡು ಇವಾಗಲೇ ಕಟ್ ಹಾಕ್ತಾ ಇದ್ದೀವಿ. ಯಾಕಂದರೆ ಒಂದು ಫೂಟ್ ಮೇಲೆ ಹೋದ್ರೂ ಕೂಡ ಅಷ್ಟು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಬಾಳೆ ಹಾಳೆ ಇರುತ್ತಲ್ವ ಅದರಿಂದನೇ ದಾರ ಮಾಡ್ಕೊಂಡ್ಬಿಟ್ಟು ಈ ಥರ ಕಟ್ ಹಾಕ್ತಾ ಇದ್ದೀವಿ. ಒಟ್ಟಿಗೆ 2 ಕೆಲಸ ಮಾಡ್ತಾ ಹೋದರೆ ಈಸಿ ಆಗುತ್ತೆ ಅಂತ ಇಲ್ಲಾಂದರೆ ಮತ್ತೆ ಅದು ಕಟ್ ಹಾಕ್ಲಿಕ್ಕೆ ಅಂತಲೇ ಇನ್ನೊಂದು ದಿನ ಬರಬೇಕು. ಇನ್ನೊಂದು ಇದು ಮಾಡ್ತಾನೆ ಅದನ್ನೇ ಸ್ವಲ್ಪ ದಾರ ಮಾಡಿಬಿಟ್ಟು ಅದನ್ನೇ ತೆಗೆದುಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಎಲ್ಲನೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದರೆ ಒಂದು ತೋಟದ ಕೆಲಸ ಮಾಡಿಬಿಟ್ಟು ಹೋಗಿ ಮತ್ತೆ ಎಲ್ಲ ತೋಟನೂ ಮಾಡಿ ಮುಗಿಸ್ಬೋದು ತನಕ ಲೇಟ್ ಆಗುತ್ತೆ. ಒಂದು ಸತಿ 2 ಮಾಡಿಬಿಟ್ರೆ ಇದೇ ಕೆಲಸದಲ್ಲಿ ಅದೇ ಒಂದು 10 ನಿಮಿಷ ಮಾಡ್ಕೊಂಡು ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕಟ್ ಹಾಕ್ತಾನೆ ಹೋಗ್ತಾ ಇದ್ದೀವಿ. ಎಲ್ಲದಕ್ಕೂ ಅಲ್ಲ, ಕೈ ಮುಟ್ಟಿ ಎಷ್ಟಾಗುತ್ತೆ ನೋಡಿರಿ ಅಷ್ಟು ಬಾಗಿ ಮರಕ್ಕೆ ಹಿಡ್ಕೊಂಡಿಲ್ಲ, ಯಾವ್ದು ಬಾಗಿ ಬರುತ್ತೆ ಅಷ್ಟಕ್ಕೆ ಮಾತ್ರ ಕಟ್ ಹಾಕಿರ್ತೀವಿ. ಒಂದೊಂದು ಕಡೆ ಕಾಲಿಗೆ ಫುಲ್ಲಾಗಿ ಕೊರೆದೋಗ್ಬಿಟ್ಟಿದ್ದಾವೆ. ಅಂದರೆ ಫಸ್ಟ್ ಕಾಲಿಗೆ ಅಂದ ತಕ್ಷಣ ನೀರು ಜಾಸ್ತಿ ಆಗೋ ಅಥವಾ ಏನಾಗಿ ಮಣ್ಣು ಹೋಗಿಬಿಡತ್ತಲ್ವ, ಹಾಗಾಗಿ ಒಂದೊಂದು ಕಡೆಗೆ ಮರಕ್ಕೆ ಗೊಬ್ಬರ ಹಾಕ್ಲಿಕ್ಕೂ ಕೂಡ ಆಗ್ತಾಯಿಲ್ಲ, ಅಷ್ಟೆಲ್ಲ ಕೊರೆದೋಗ್ಬಿಟ್ಟಿದ್ದಾವೆ ಕಾಲಿಗೆಲ್ಲ. ಅದನ್ನೆಲ್ಲ ಕೆಲಸ ಮಾಡಿಬಿಟ್ಟು ಸರಿ ಮಾಡಬೇಕು. ಯಾಕಂದರೆ ಒಂದೇ ಕಡೆನೇ ಮಣ್ಣು ತುಂಬಿಸಿ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಅದು ಮಾಡಬೇಕಂದ್ರೆ ಪೂರ್ತಿ ತೋಟಕ್ಕೆ ಫುಲ್ಲಾಗಿ ಕೆಲಸ ಹಾಕ್ಬೇಕಾಗತ್ತೆ. ಇದು ಕಾಳುಮೆಣಸಿನ ಬಳ್ಳಿ ಏನು ಕಟ್ ಹಾಕ್ತಾ ಇದ್ದೀನಲ್ಲ, ಇದು ಹೋದ ವರ್ಷ ನೆಟ್ಟಿರುವಂಥ ಕಾಳುಮೆಣಸಿನ ಬಳ್ಳಿ. ವರ್ಷನೂ ಕೂಡ ನೆಡ್ತೀವಿ. ಒಂದು ವರ್ಷ ನೆಟ್ಟಿರೋದನ್ನು ಕೂಡ ಜಾಸ್ತಿ ನೀರಾದ್ರೂ ಕೂಡ ಕಾಳುಮೆಣಸಿನ ಬಳ್ಳಿ ಸತ್ತೋಗುತ್ತೆ. ಬೇಸಿಗೆಗಾಲದಲ್ಲಿ ನೀರಿಲ್ಲ ಅಂದ್ರೂ ಕೂಡ ಕಾಳುಮೆಣಸು ಸತ್ತೋಗುತ್ತೆ. ಸೊ ನೀರು ಮತ್ತು ಮಳೆಗಾಲದಲ್ಲಿ ಫುಲ್ ತೋಟದಲ್ಲಿ ತುಂಬ್ಕೊಂಡು ಹೋದ್ರೂ ಕೂಡ ಒಂದೇ ದಿನ ನೀರು ತುಂಬ್ಕೊಂಡು ಹೋದ್ರು ಅಂದರೂ ಕೂಡ ಅಷ್ಟು ಕಾಳುಮೆಣಸಿನ ಬಳ್ಳಿ ಸತ್ತೋಗುತ್ತೆ. ಅಷ್ಟು ತೋಟಕ್ಕೂ ಕೂಡ ನಾವು ನೆಟ್ಟಿದ್ವಾಗಿತ್ತು. ಈ ಒಂದು ವರ್ಷ ಬರಗಾಲ ಅಂತ ಆಯಿತು, ಒಂದು ವರ್ಷ ಜಾಸ್ತಿ ಮಳೆ ಅಲ್ಲ ಅಂತೇಳಿ ಈ ಥರ ಮಾಡಿ ಕಾಳುಮೆಣಸಿನ ಬಳ್ಳಿ ತೋಟಕ್ಕೆ ಮಾಡ್ಲಿಕ್ಕೆ ಆಗ್ತಾನೇ ಇಲ್ಲ ಅಷ್ಟೊಂದು. ನಾವು ದರ್ಕ ಹಾಕಬೇಕಿದ್ರೆ ಸಾಂಗೆ ಮತ್ತು ಹಾಳೆನೆಲ್ಲ ಒಂದು ಕಡೆ ದೊಡ್ಡ ರಾಶಿ ಮಾಡಿ ಇಟ್ಟಿದ್ವಿ. ದರ್ಕ ತೋಟಕ್ಕೆಲ್ಲ ಫುಲ್ ಹರಡಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆ ರಾಶಿ ಮಾಡಿಬಿಟ್ಟು ಅಲ್ಲಷ್ಟು ದರ್ಕ ಹಾಕೋದಿರೋದಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ರಾಶಿ ಮಾಡಿ ಇಟ್ಟಿದ್ವಿ. ಕಾಳುಮೆಣಸು ಬಳ್ಳಿಗೆ ಬುಡಕ್ಕೆಲ್ಲ ಈ ಥರ ಚಿಗುರು ಬಿಡುತ್ತಲ್ಲ, ಅದನ್ನು ಕಟ್ ಮಾಡಿ ನೆಟ್ಟಿದ್ರೆ ಕಾಳುಮೆಣಸಿನ ಬಳ್ಳಿ ಆರಾಮ್ಸೆಯಾಗಿ ಬೆಳಿಬೋದು ನಾವು. ಮತ್ತು ಮೇಲ್ಗಡೆಯಿಂದನೂ ಈ ಥರ ಮಾಡಿ ಕುಡಿ ಅಂತೀವಿ ನಾವು. ಕಾಳುಮೆಣಸಿನ ಈ ಥರ ಚಿಗುರು ಇರುತ್ತಲ್ಲ ಅದಕ್ಕೆ ನಾವು ಕಾಳುಮೆಣಸಿನ ಕುಡಿ ಅಂತ ಹೇಳ್ತೀವಿ. ಅದನ್ನು ಕಟ್ ಮಾಡಿ ನೆಟ್ಟಿದ್ರೆ ಆಗುತ್ತೆ. ಇದು ತುಂಬ ಜನ ಕೊಟ್ಟೆಯಲ್ಲಿ ಹಾಕಿ ಕಸಿ ಕಟ್ಟಿನೂ ಕೂಡ ನೆಡ್ತಾರೆ. ಆದರೆ ಡೈರೆಕ್ಟಾಗಿ ಕೂಡ ನಾವೆಲ್ಲ ಕಸಿ ಕಟ್ಟಿ ಅಥವಾ ಕೊಟ್ಟೆಯಲ್ಲಿ ಹಾಕಿಬಿಟ್ಟು ಕಾಳುಮೆಣಸಿನ ಬಳ್ಳಿ ಯಾವುದು ನೆಟ್ಟಿರೋದಲ್ಲ, ಈ ಥರ ಬರುತ್ತಲ್ವ ಚಿಗುರನ್ನು ಈ ಥರ ಮಾಡಿ ಕಟ್ ಮಾಡಿದ್ದನ್ನು ನಾವು ಡೈರೆಕ್ಟಾಗಿ ಅಡಿಕೆ ಮರದ ಬುಡಕ್ಕೆ ಹೋಗಿ ನೆಟ್ಟಿರುವಂಥದ್ದು. ಅಷ್ಟೂ ಕೂಡ ನಾವು ಯಾವುದೇ ರೀತಿ ಅಂತ ಸಸಿ ಮಾಡಿ ಕೊಟ್ಟೆ ಒಳಗೆ ಹಾಕಿ ಸಸಿನ ಕಟ್ಟಿಬಿಟ್ಟು ಕಾಳುಮೆಣಸಿನ ಬಳ್ಳಿ ರೆಡಿ ಮಾಡಿರೋದು ಅಂತಲ್ಲ. ನಾನೊಂದು ಮುಂಚೆನೇ ಹೇಳಿದ್ದೆ ಕಾಳುಮೆಣಸಿನ ಬಳ್ಳಿನ ಡೈರೆಕ್ಟಾಗಿ ನಾವು ನೆಟ್ಟಿರೋದು ಅಂತ ಹೇಳಿಬಿಟ್ಟು, ಅದನ್ನು ಹೇಗೆ ನೆಡ್ತೀವಿ ಅಂತಲೂ ಮುಂದೆ ತೋರಿಸ್ತೀನಿ ಅಂತಲೂ ಕೂಡ ಹೇಳಿದ್ದೆ. ಸೊ ಈ ಥರ ಮಾಡಿ ಫುಲ್ಲಾಗಿ ಹಬ್ಬತ್ತೆ ನೆಲದ ಮೇಲೂ ಕೂಡ. ಪ್ರತಿಯೊಂದು ಬಳ್ಳಿಗೂ ಕೂಡ ಈ ಥರ ಬರುತ್ತೆ. ಅಂದರೆ ಒಂದು 4-5 ವರ್ಷ ಆಗಬೇಕು. ಅದನ್ನ ಪ್ರತಿಯೊಂದು ಬಳ್ಳಿಗೂ ಕೂಡ ಈ ಥರ ಕುಡಿ ಅಂತ ಹೇಳ್ಕೊಂಡು ಬಂದೇ ಬರುತ್ತೆ. ಅದನ್ನು ಕಟ್ ಮಾಡಲೇಬೇಕು. ಇಲ್ಲಾಂತಂದರೆ ಕಾಳುಮೆಣಸಿನ ಹಿಡಿಯೋದು ತುಂಬ ಕಡಿಮೆ ಆಗುತ್ತೆ. ಮಳೆಗಾಲ ಸ್ಟಾರ್ಟಿಂಗಲ್ಲಿ ಅದನ್ನು ಕಟ್ ಮಾಡಿ ಬೀಸಾಕಬೇಕು. ನೆಡಬೇಕು ಅಂತಂದರೆ ನಾವು ನೆಡಬೇಕು, ಇಲ್ಲಾಂತಂದರೆ ಅದು ಕಟ್ ಮಾಡಿ ಹೊತ್ತಾಗಬೇಕಾಗತ್ತೆ. ಇಲ್ಲಾಂತಂದರೆ ಕಾಳುಮೆಣಸು ಹಿಡಿಯೋಕ್ಕೆ ಆ ಬಳ್ಳಿಗೆ ಅಷ್ಟೊಂದು ಹಿಡಿಯೋದಿಲ್ಲ. ಯಾಕಂದರೆ ಅಷ್ಟೂ ಕೂಡ ಇದಕ್ಕೆ ಪೌಷ್ಟಿಕಾಂಶ ಬೇಕಾಗತ್ತಲ್ವ ಇದನ್ನು ಕೂಡ, ಅದಕ್ಕಾಗಿ ಅದನ್ನು ಕಟ್ ಮಾಡಿ ಹೊತ್ತಾಗಬೇಕಾಗತ್ತೆ. ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನೆಡಬೇಕು ಅಂತಂದರೆ ಈ ಥರ ಕಟ್ ಮಾಡಿಬಿಟ್ಟು ನಾವು ನೆಡ್ಬೋದು. ಇಲ್ಲಾಂತಂದರೆ ಡೈರೆಕ್ಟಾಗಿ ಹೊತ್ತಾಕ್ಬೋದು. ದರ್ಕ ಹಾಕಬೇಕಾದ್ರೆ ದರ್ಕ ಹಾಕ್ಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ ಎಲ್ಲ ಸಾಂಗಿನ ಮತ್ತು ತೆಂಗಿನ ಹೆಡನ್ನೆಲ್ಲ ಒಂದು ಕಡೆ ದೊಡ್ಡ ದೊಡ್ಡ ರಾಶಿನ ಹಾಕ್ಕೊಂಡಿದ್ವಿ. ಇವಾಗ ಕಾಲಿಗೆ ಮುಚ್ಚಬೇಕಾದ್ರೆ ಆ ರಾಶಿನೆಲ್ಲ ತೆಗಿಬೇಕಾದ್ರೆ ಕಷ್ಟ ಅನ್ನಿಸ್ತು. ಆವಾಗ ದರ್ಕ ಹಾಕ್ಲಿಕ್ಕೆ ಈಸಿ ಆಗಲಿ ಅಂತೆಲ್ಲ ಹಾಗೆ ಮಾಡಿದ್ವಿ. ಇವಾಗ ನೋಡಿದ್ರೆ ಕಾಲಿಗೆ ಮುಚ್ಚಬೇಕಾದ್ರೆ ಕಷ್ಟ ಆಗುತ್ತೆ. ಎಷ್ಟು ದೊಡ್ಡ ದೊಡ್ಡ ರಾಶಿ ಅಂತಂದರೆ ಕೆಳಗಡೆ ತನಕ ಎಷ್ಟು ಮಳೆ ಬಿದ್ರೂ ಕೂಡ ಕೆಳಗಡೆ ತನಕ ನೀರೇ ತಾಗಿಲ್ಲ, ಅಷ್ಟು ದೊಡ್ಡ ದೊಡ್ಡ ರಾಶಿನ ಹಾಕಿಟ್ಟಿದ್ವಿ. ಅದನ್ನು ಹಾಗೆ ಇರಲಿ ಅಂತ ಅಂದಿದ್ದಾಗಿತ್ತಪ್ಪ. ಆದರೂ ಕೂಡ ಅದರೊಳಗೆ ಹಾವಿಗೆ ಏನಾದರೂ ಕೂತ್ಕೊಂಡು ನಂತರ ಮಳೆಗಾಲದಲ್ಲಿ ಮತ್ತೆ ನಾವು ಮಡಿಕೆ ಹಾಕಬೇಕಾದ್ರೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟನ್ನು ಕೂಡ ತೆಗೆದುಬಿಟ್ಟು ಕಾಲಿಗೆ ಮುಚ್ಚುತ್ತಾ ಇದ್ದೀನಿ. ಯಾಕಂದರೆ ಕಾಲಿಗೆ ಒಳಗೆ ಮುಚ್ಚಿದ್ರೆ ಅಷ್ಟನ್ನು ಕೂಡ ಮತ್ತೆ ಕೊಳೆತು ಹೋಗಿಬಿಡುತ್ತೆ. ಅಷ್ಟು ಮಳೆ ನೀರಿನ ಆಗಿಬಿಟ್ಟು ಅಷ್ಟು ಕೂಡ ಕೊಳೆತು ಹೋಗುತ್ತೆ. ದೊಡ್ಡ ದೊಡ್ಡ ರಾಶಿ ಇದ್ದರೆ ಒಳಗಡೆ ನೀರೇ ಹೋಗೋದಿಲ್ಲ ಅಂದರೆ ಅದು ಹೆಂಗೆ ಕೊಳೆತು ಹೋಗುತ್ತೆ. ಅದಕ್ಕೆ ಫುಲ್ಲಾಗಿ ಕಾಲಿಗೆ ಮುಚ್ಚುತ್ತಾ ಇದ್ದೀನಿ. ಅಷ್ಟು ದೊಡ್ಡ ದೊಡ್ಡ ರಾಶಿ ಈ ಕೆಳಗಡೆ ನೋಡ್ಬೋದು, ಒಂಚೂರು ಒದ್ದೆನೇ ಆಗಿಲ್ಲ. ಹೇಗಿದೆಯೋ ಅದೇ ಥರ ಅದೆಲ್ಲ ಸಾಂಗೆ ಮತ್ತು ಹಾಳೆನೆಲ್ಲ ಹಾಗೆ ಇದೆ. ಇಲ್ಲಿ ಆ ರಾಶಿ ಮಾಡಿರೋದನ್ನು ತೆಗೆಯೋದನ್ನು ಕೂಡ ಭಯ ಆಗುತ್ತೆ. ಎಲ್ಲಾದರೂ ಕೂಡ ಹಾವುನ ಅಥವಾ ಏನಾದರೂ ಒಂದು ಕೂತ್ಕೊಂಡು ಇರ್ಬೋದು ಅಂತ ಹೇಳಿಬಿಟ್ಟು ಪೂರ್ತಿಯಾಗಿ ಅಷ್ಟು ತೋಟಕ್ಕೂ ಕೂಡ ಫಿನಿಶ್ ಆಗಿಲ್ಲ ಕಾಲಿಗೆ ಮುಚ್ಚಿ. ಈ ಥರ ಮಾಡಿ ಕಾಲಿಗೆನ ಕರೆಕ್ಟಾಗಿ ಮುಚ್ಚಿದ್ವಿ. ಅಂತಂದರೆ ಕಾಲಿಗೆ ಎಲ್ಲೂ ಮಣ್ಣು ಕೊರೆದು ಹೋಗಿರುವಂಥ ಹಾಗೆ ಮುಚ್ಚಿದ್ರೆ ಸಾಕು. ಮತ್ತು ಕಾಲಿಗೆ ಒಳಗೆ ಬೀಳ್ದು ಹೋಗಿರೋ ತನೂ ಮುಚ್ಚಬೇಕಾಗತ್ತೆ. ಅಂತಂದರೆ ಜಾರಿ ಒಳಗಡೆ ಬಿತ್ತು ಅಂತಂದರೆ ಕಾಲಿಗೆ ಬ್ಲಾಕ್ ಆಗಿ ಮತ್ತೆ ನೀರು ಸ್ಟಾಕ್ ಆಗುತ್ತೆ. ಈ ಕಾಲಿಗೆಯಿಂದ ತುಂಬ ದೊಡ್ಡ ನೀರು ಬರುತ್ತೆ. ಯಾಕೆಂದರೆ ರೋಡಿಂದೆಲ್ಲ ನೀರಲ್ಲ ಇದೇ ಕಾಲಿಗೆಯಿಂದ ಹೋಗುತ್ತೆ. ಈ ತೋಟದಲ್ಲಿ 4 ಕಾಲಿಗೆ ಇರೋದು. 4 ಕಾಲಿಗೆಯಲ್ಲಿ
3 ಕಾಲಿಗೆನ ಮುಚ್ಚಾಯಿತು. ಇನ್ನು 1.5 ಕಾಲಿಗೆ ಅಷ್ಟೇ ಇದೆ. ಅಂದರೆ ಒಂದು ಸೈಡಿಂದ ಮತ್ತೆ ಮತ್ತೊಂದು ಕಾಲಿಗೆ ಒಂದು ಸೈಡಿಂದ ಅಷ್ಟೇ ಇರೋದು. ಯಾಕಂದ್ರೆ ಈ ಕೆಲಸನೆಲ್ಲ ಬೇಗ ಬೇಗ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕರೆಕ್ಟಾಗಿ ಮುಚ್ಚುತ್ತಾ ಹೋಗಬೇಕು. ಮತ್ತು ಕೆಳಗಡೆ ಜಾರುವ ಥರನೂ ಇಟ್ಕೊಳ್ಬಾರ್ದು. ಅದು ನಿಲ್ಲೋ ಥರನೇ ಇಟ್ಕೊಳ್ಬೇಕಾಗತ್ತೆ. ಸೊ ಒಂದೊಂದು ಕಾಲಿಗೆ ಅಂತಂದ್ರು ಒಬ್ಬೊಬ್ಬರಿಗೆ ಅಂತಂದ್ರೆ ಒಂದೊಂದು ತಾಸು ಗಟ್ಟಲೆ ಬೇಕಾಗತ್ತೆ. ಅಂದರೆ ಸ್ಪೀಡಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕೆಳಗಡೆ ಜಾರಿ ಹೋಗ್ಬಾರ್ದು. ಮಳೆಗಾಲದಲ್ಲಿ ಮಳೆ ಬಿದ್ರೂ ಕೂಡ ಯಾವುದೇ ರೀತಿಯಾದಂಥ ಕಾಲಿಗೆ ಒಳಗೆ ಬೀಳದೇ ಇರುವಂಥಷ್ಟು ಕರೆಕ್ಟಾಗಿ ಮುಚ್ಚಬೇಕಾಗತ್ತೆ. ಫುಲ್ ಕಾಲಿಗೆನೂ ಫುಲ್ಲಾಗಿ ಮುಚ್ಚಿದ್ರೂ ಕೂಡ ಜಾರ್ಕೊಂಡು ಹೋಗಿಬಿಟ್ರೆ ಮತ್ತು ಕಾಲಿಗೆ ಬ್ಲಾಕ್ ಆಗಿದ್ರೆ ನೀರು ಅಲ್ಲೇ ಸ್ಟಾಕ್ ಆದರೆ ಅಡಿಕೆ ಎಲ್ಲ ಉದುರೋಗುತ್ತೆ. ಅದಕ್ಕಾಗಿ ಕರೆಕ್ಟಾಗಿ ನಾವು ಮುಚ್ಚಬೇಕಾಗತ್ತೆ. ಮತ್ತು ಮೇಲ್ಗಡೆಯಿಂದ ಸಾಂಗೆ ಹಾಕೋದಾಗಿರಲಿ, ಹಾಳೆ ಮುಚ್ಚಿದ್ರೆ ತುಂಬ ಇದಾಗುತ್ತೆ. ಯಾಕಂದರೆ ಜಾರು ಹೋಗೋ ಚಾನ್ಸಸ್ ಇರುತ್ತೆ. ಅದ್ರ ಮೇಲ್ಗಡೆಯಿಂದ ಈ ಥರ ಸಾಂಗೆ ಏನಾದರೂ ಇಟ್ಟರೆ ಅಷ್ಟೊಂದು ಹೋಗೋದಿಲ್ಲ. ಯಾಕಂದರೆ ಒಂದು ಸತಿ ಮಳೆ ಬಿದ್ದು ಅಲ್ಲೇ ಕುತ್ಕೊಂತು ಅಂದಮೇಲೆ ಮತ್ತೆ ಜಾರು ಹೋಗೋದಿಲ್ಲ. ಅದಕ್ಕಿಂತ ಮುಂಚೆನೇ ಏನಾದರೂ 2 ದಿನ ಮಳೆ ಬಿದ್ದಿಲ್ಲ ಅಂತಂದರೆ ಫುಲ್ ಗರಿಗರಿಯಾಗಿ ಅದನ್ನು ಜಾರು ಹೋಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಗ್ರಿಪ್ಪಾಗಿ ಕೂಡ್ಕೊಳ್ಳಿಕ್ಕೆ ಇದರ ಮೇಲ್ಗಡೆಯಿಂದನೂ ಕೂಡ ನಾವು ಸಾಂಗೆನ ಇಡಬೇಕಾಗತ್ತೆ. ಅಷ್ಟು ಬೇಗ ಬೇಗ ಕೆಲಸ ಮಾಡಿ ಮುಗಿಸೋಕೆ ಕಾಲಿಗೆಲ್ಲ ಮುಚ್ಚೋದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಸ್ಪೀಡಾಗಿ ಮಾಡ್ಲಿಕ್ಕೆ ಅಷ್ಟು ಆಗೋದಿಲ್ಲ. ಯಾಕಂದರೆ ಕರೆಕ್ಟಾಗಿ ಕಾಲಿಗೆನೂ ಮುಚ್ಚಬೇಕು ಮತ್ತು ಜಾರು ಹೋಗದಿರೋ ಥರನೂ ಮುಚ್ಚಬೇಕಾಗತ್ತೆ. ಅಡಿಕೆ ಮರಕ್ಕೆ ಬಿಡುವಂತಹ ಹಾಳೆ ಮತ್ತು ಸಾಂಗಿನಲ್ಲೇ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಈ ಥರ ಮಾಡಿ ಈಸಿಯಾಗಿ ಕಾಲಿಗೆನ ಮುಚ್ಬೋದು. ಇವಾಗೆಲ್ಲ ಪ್ಲಾಸ್ಟಿಕ್ನೆಲ್ಲ ಕಾಲಿಗೆಯಿಂದ ಕರೆಕ್ಟಾಗಿ ಮುಚ್ಚುತ್ತಾರೆ. ಅಂದರೆ ಆ ಕಡೆಯಿಂದ ಈ ಕಡೆ ತನಕನೂ ಫುಲ್ಲಾಗಿ ಕಾಲಿಗೆನೆಲ್ಲ ಕರೆಕ್ಟಾಗಿರಲಿ ಅಂದ್ಬಿಟ್ಟು ಪ್ಲಾಸ್ಟಿಕಿಂದ ಮುಚ್ಚುತ್ತಾರೆ. ಪ್ಲಾಸ್ಟಿಕಿಂದ ಮುಚ್ಚಿದ್ರಿಂದ ಪ್ಲಾಸ್ಟಿಕ್ ಅಲ್ಲಿನಷ್ಟು ಚೂರು ಚೂರಾಗಿ ತೋಟದಲ್ಲೇ ಇರುತ್ತೆ. ಪ್ಲಾಸ್ಟಿಕ್ ಮಣ್ಣಲ್ಲಿ ಹೋದ್ರೆ ಅಂತೂ ಅದು ಕರಗೋದಿಲ್ಲ ಅಂತ ಎಲ್ರಿಗೂ ಗೊತ್ತಿರೋದು. ನಮ್ಮ ಇರೋ ತೋಟದಲ್ಲಿ ಇರೋದನ್ನೇ ನಾವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ನಮ್ಮ ತೋಟನ ಚೆಂದ ಮಾಡಿಕೊಂಡು ಇಟ್ಕೊಳ್ಬಹುದಾಗಿದೆ. ಪ್ಲಾಸ್ಟಿಕ್ ಎಲ್ಲ ಮುಚ್ಚೋದ್ರಿಂದ ತೋಟನ ನೀಟ್ ಆಗುತ್ತೆ ಮತ್ತು ಮಣ್ಣು ಕರೆದೋಗುತ್ತಲ್ಲ ಮತ್ತು ಕೆಲಸನೂ ಕೂಡ ಈಸಿ ಆಗಿದ್ರೆ ಆ ಕಡೆಯಿಂದ ಈ ಕಡೆ ಪ್ಲಾಸ್ಟಿಕ್ ಎಲ್ಲ ಮುಚ್ಚೋಕೆ ಎಷ್ಟೊತ್ತು ಬೇಡ, ತುಂಬ ಈಸಿ ಆಗುತ್ತೆ. ಆದರೆ ಪ್ಲಾಸ್ಟಿಕ್ ಎಲ್ಲ ನೆಕ್ಸ್ಟ್ ಬೇಸಿಗೆಗಾಲದಲ್ಲೆಲ್ಲ ಮತ್ತೆ ತೆಗಿಲಿಕ್ಕೆಲ್ಲ ಯಾರು ಹೋಗ್ತಾರೆ? ಅಲ್ಲಿನೂ ಸ್ವಲ್ಪ ಚೂರು ಚೂರೆಲ್ಲ ಬಿದ್ದಿರುತ್ತೆ. ಮಣ್ಣಿನ ಫಲವತ್ತಾಂಶ ನಾವು ಬೇಕಂತೇಳಿ ಕಡಿಮೆ ಮಾಡ್ಕೊಳ್ಬೋದು. ತೋಟದಲ್ಲಿ ಇರುವಂಥ ಸಾಂಗೆ ಮತ್ತು ಈ ಥರ ಹಾಳೆನೆಲ್ಲ ಉಪಯೋಗಿಸ್ಕೊಂಡು ಆರಾಮಾಗಿ ಈಸಿಯಾಗಿ ನಾವು ಮುಚ್ಚಬೋದು. ಮತ್ತು ತೋಟನೂ ಕೂಡ ಚೆಂದನೂ ಕಾಣುತ್ತೆ. ಮತ್ತು ಸಾವಯವ ಅಂದರೆ ಅಲ್ಲೇ ಬೆಳೆಯುವಂಥದ್ದು ತೋಟದಲ್ಲೇ ಇರುವಂಥದ್ದನ್ನು ಕೂಡ ನಾವು ಉಪಯೋಗಿಸ್ಕೊಂಡು ಆರಾಮಾಗಿ ಇದು ಮಾಡ್ಕೊಳ್ಬೋದು. ಸುಮ್ಮನೆ ದುಡ್ಡು ಕೊಟ್ಟು ಪ್ಲಾಸ್ಟಿಕ್ ತರೋದು ಮತ್ತು ನಮ್ಮ ತೋಟನೇ ನಾವು ಕಲುಷಿತಗೊಳಿಸ್ಕೊಳ್ಳೋದು ಇದೆಲ್ಲ ಯಾಕೆ ಬೇಕು? ನಮ್ಮ ತೋಟದಲ್ಲೇ ಇರುವಂಥ ವಸ್ತುಗಳನ್ನು ನಾವು ಈ ಥರ ಮಾಡ್ಕೊಂಡಿದ್ರೆ ತೋಟನೂ ಕೂಡ ಕ್ಲೀನಾಗಿರುತ್ತೆ, ಕಾಲಿಗೆನೂ ಕರೆಕ್ಟಾಗಿ ಮುಚ್ಚುತ್ತೆ ಮತ್ತು ಯಾವುದೇ ರೀತಿಯಾದಂತಹ ಎಫೆಕ್ಟು ಕೂಡ ಆಗೋದಿಲ್ಲ ಅಡಿಕೆ ಮರಕ್ಕೆ. ನೀವು ಕೂಡ ಇದೇ ರೀತಿ ತೋಟದಲ್ಲಿ ಕೆಲಸ ಮಾಡಿಸ್ಬಿಟ್ಟು ಈ ಥರ ಕಾಲಿಗೆನ ಮುಚ್ಚುವನ್ನು ಗೊತ್ತಿಲ್ಲದವರಿಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನಾವು ಇದೇ ರೀತಿ ಮಾಡ್ತೀವಿ, ಯಾವುದೇ ರೀತಿ ಅಂತ ಆಮೇಲೆ ಈ ಪ್ರತಿ ವರ್ಷವೂ ಕೂಡ ನಾವು ಇದೇ ರೀತಿ ಮಾಡೋದು. ಕಾಲಿಗೆನ ಎಳೆದ್ಬಿಟ್ಟು ಈ ಥರ ಕಾಲಿಗೆನ ಮುಚ್ಚೋದು. ಬೇರೆ ಯಾವುದೇ ರೀತಿ ಅಲ್ಲ, ತೋಟದಲ್ಲಿ ಇರುವಂಥ ಸಾಂಗೆ ಮತ್ತು ಹಾಳನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಈ ರೀತಿ ಕಾಲಿಗೆ ಮುಚ್ಚೋದು. ನಮ್ಮ ತೋಟಕ್ಕೆ ಸಾಕಾಗುತ್ತೆ. ಯಾಕೆಂದರೆ ಯಾವುದೇ ರೀತಿಯ ಸಾಂಗೆ ಆಗಿರಲಿ ಹಾಳೆನ ನಾವು ಎಲ್ಲೂ ಕೂಡ ವೇಸ್ಟ್ ಮಾಡೋದಿಲ್ಲ. ಎಲ್ಲನೂ ಕೂಡ ತೋಟದಲ್ಲೇ ಇಟ್ಕೊತೀವಿ. ಹಾಗಾಗಿ ನಮ್ಮ ಕಾಲಿಗೆ ಮುಚ್ಚೆ ಕರೆಕ್ಟಾಗಿ ಸಾಕಾಗಿರುತ್ತೆ. ಜಾಸ್ತಿ ಇರೋದನ್ನು ಕೂಡ ಮತ್ತೆ ನಾವು ರಿಟರ್ನ್ ಆಗಿ ಕಲಿಗುತ್ತೆ. ಮತ್ತು ಮಳೆಗಾಲ ಮುಗಿದ ತಕ್ಷಣ ಅಷ್ಟು ಕೂಡ ಕೂಡಿ ಅಲ್ಲೇ ಹೋಗಿರುತ್ತೆ. ಎಲ್ಲೂ ಕೂಡ ಅಲ್ಲಿ ಇರೋದಿಲ್ಲ. ಅಡಿಕೆ ಹಾಕ್ಲಿಕ್ಕೆಲ್ಲ ಈಸಿ ಆಗುತ್ತೆ. ಕಾಲಿಗೆ ಮುಚ್ಚೋದ್ರಿಂದ ಮತ್ತು ಕಾಲಿಗೆ ಎಳೆಯೋದ್ರಿಂದ ಅಡಿಕೆನ ಯಾವುದೇ ರೀತಿ ಉದುರೋದಿಲ್ಲ ಮತ್ತು ಯಾವ ರೀತಿ ಕೊಳೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಕಾಳುಮೆಣಸಿನ ಬಳ್ಳಿನ ಕಟ್ ಮಾಡಿ ಹೇಗೆ ನೆಡೋದು ಮತ್ತು ಯಾವ ರೀತಿ ನಾವು ನೆಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಯಾವ ರೀತಿ ನೆಟ್ಟಿದ್ವಿ ಮತ್ತು ಯಾವ ರೀತಿ ಕೂಡಿನ ಕಟ್ ಮಾಡ್ತೀವಿ ಮತ್ತು ಯಾವ ರೀತಿ ನೆಟ್ಬಿಟ್ಟು ಅದನ್ನು ಹೇಗೆ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ.